30 ವರ್ಷದ ಹಿಂದೆ ತಂದೆಯಿಂದ ಆದ ತಪ್ಪನ್ನ ಸರಿ ಮಾಡೋಕೆ ಮಗ ಸ್ಪೇಸ್ಗೆ ಹೋಗ್ತಾನೆ. ಯಾಕೆಂದ್ರೆ ಅವನ ತಂದೆ ಸಿಕ್ಕಿದ್ರೆ ಮಾತ್ರ ಎಲ್ಲದಕ್ಕೂ ಒಂದು ಅರ್ಥ ಸಿಗೋದಾಗಿತ್ತು. ಹಾಗಾಗಿ ಆಸ್ಟ್ರೋನಾಮರ್ಗಳ ಕಣ್ಣು ತಪ್ಪಿಸಿ ನೆಪ್ಚೂನ್ ಗ್ರಹದ ಹತ್ತಿರ ಹೋಗಿ ಕನೆಕ್ಷನ್ ಕಟ್ ಮಾಡ್ಕೊಂಡು ಇರೋ ತಂದೆಯ ಹತ್ತಿರಕ್ಕೆ ಮಗ ಹೋಗ್ತಾನೆ. ಆಮೇಲೆ ಇಲ್ಲಿವರೆಗೆ ತಂದೆ ಮುಚ್ಚಿಟ್ಟಿದ್ದ ದುರಂತದ ರಹಸ್ಯ ತಿಳಿದ ಮೇಲೂ ತಂದೆಯನ್ನ ವಾಪಸ್ ತರೋಕೆ ಸಾಧ್ಯ ಆಗತ್ತಾ ಅನ್ನೋದೇ ಆಡ್ ಆಸ್ಟ್ರಾ ಮೂವಿಯ ಕಥೆ. ಒಬ್ಬ ಆಸ್ಟ್ರೋನಾಟ್ ಇದ್ದ, ರಾಯ್ ಮೆಕ್ ಬ್ರೈಡ್ ಅಂತ. ಅವನು ತನ್ನ ಸ್ಪೇಸ್ ಎಕ್ಸ್ಪ್ಲೋರೇಷನ್ ನಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದ ಅಂದ್ರೆ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡೋಕಾಗ್ತಿರ್ಲಿಲ್ಲ. ಅಂದ್ರೆ ಫ್ರೀ ಟೈಮ್ ಇದ್ದಾಗ್ಲೂ ಹೆಂಡತಿ ಜೊತೆ ಖುಷಿಯಿಂದ ಮಾತಾಡ್ತಾ ಇರ್ಲಿಲ್ಲ. ಅವಳ ಜೊತೆ ಸಂಸಾರ ಮಾಡೋದ್ರಿಂದ ತನ್ನ ಗುರಿ ತಲುಪೋಕೆ ತೊಂದರೆ ಆಗತ್ತೆ ಅಂತ ಅವಳಿಂದ ದೂರ ಇದ್ದ. ಹೀಗೆ ಸುಮಾರು ವರ್ಷಗಳಿಂದ ತನ್ನ ಕೆಲಸದ ಮೇಲೇನೆ ಫೋಕಸ್ ಮಾಡಿ ಅವನು ಒಳ್ಳೆಯ ಆಸ್ಟ್ರೋನಾಟ್ ಆಗಿದ್ದ. ಒಂದು ಸಲ ರಾಯ್ಗೆ ಸ್ಯಾಟಲೈಟ್ನ ರಿಪೇರಿ ಕೆಲಸ ಸಿಕ್ಕಿತ್ತು. ಸುಮಾರಷ್ಟು ಆಸ್ಟ್ರೋನಾಟ್ಗಳ ಜೊತೆಗೆ ಇವನು ಹೋಗಿದ್ದ. ಎಲ್ಲ ಆಸ್ಟ್ರೋನಾಟ್ಗಳು ಒಂದೊಂದು ಯೂನಿಟ್ನಲ್ಲಿ ನಿಂತು ರಿಪೋರ್ಟ್ ರೆಡಿ ಮಾಡ್ತಿದ್ರು. ಆಗ್ಲೇ ಸ್ಪೇಸಲ್ಲಿ ಆದ ಬ್ಲಾಸ್ಟ್ಗೆ ಸ್ಯಾಟಲೈಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗತ್ತೆ. ನೋಡ್ತಾ ನೋಡ್ತಾ ಸ್ಯಾಟಲೈಟ್ನ ಎಂಟೆನಾಗಳು ಬ್ಲಾಸ್ಟ್ ಆಗ್ತಾ ಹೋಗುತ್ತೆ. ರಾಯ್ ತಕ್ಷಣ ಎಲೆಕ್ಟ್ರಿಸಿಟಿ ಆಫ್ ಮಾಡಿದ್ರೂ ಪ್ರಯೋಜನ ಆಗಲ್ಲ. ಇಡೀ ಸ್ಯಾಟಲೈಟ್ನಲ್ಲಿ ದೊಡ್ಡ ಬ್ಲಾಸ್ಟ್ ಆಗಿ ಸರ್ವನಾಶ ಆಗತ್ತೆ. ಅದರಿಂದ ರಾಯ್ ಕಂಟ್ರೋಲ್ ತಪ್ಪಿ ಬೀಳ್ತಾನೆ. ಬೀಳ್ತಾ ಇರುವಾಗ ಏನಾದ್ರೂ ರಾಯ್ ಪ್ರಜ್ಞೆ ತಪ್ಪಿದ್ದ ಅಂತಾಗಿದ್ರೆ ಅವನು ಭೂಮಿಗೆ ಬಂದು ಅಪ್ಪಳಿಸಿ ಸತ್ತೇ ಹೋಗ್ತಿದ್ದ. ಅವನು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಪ್ಯಾರಾಚೂಟ್ ಓಪನ್ ಮಾಡ್ತಾನೆ. ಮೇಲಿಂದ ಬೀಳ್ತಾ ಇದ್ದ ಸ್ಯಾಟಲೈಟ್ ನ ಸಣ್ಣ ಸಣ್ಣ ತುಂಡುಗಳು ಅವನ ಪ್ಯಾರಾಚೂಟ್ ಅನ್ನ ಹರಿದು ಹಾಕ್ತಿದ್ದವು. ಆದ್ರೂ ಹೇಗೋ ಸೇಫ್ ಆಗಿ ಲ್ಯಾಂಡ್ ಆಗ್ತಾನೆ. ಇನ್ನು ಈ ಘಟನೆ ಅವನ ಹೆಲ್ತ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡಿದೆ ಅಂತ ಟೆಸ್ಟ್ ಮಾಡೋಕೆ ಸ್ಪೇಸ್ ಸೆಂಟರ್ ಇಂದ ಕಾಲ್ ಬಂದಿತ್ತು. ಮರುದಿನ ರಾಯ್ ಅಲ್ಲಿಗೆ ಹೋಗ್ತಾನೆ. ಅವನನ್ನ ಟೆಸ್ಟ್ ಮಾಡೋಕೆ ಅಂತ ಅಲ್ಲಿ 3-4 ಆಫೀಸರ್ಸ್ ಇದ್ರು. ಅವರೆಲ್ಲ ಇವನ ಹೆಲ್ತ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿ ಇವನು ಸ್ಪೇಸ್ ಅಲ್ಲಿ ಎಂತಹದೇ ಸಿಚುವೇಶನ್ ನಲ್ಲಿದ್ದಾಗ್ಲೂ ಹೆಲ್ತ್ ಅಪ್ಸೆಟ್ ಆಗದೆ ಇದ್ದಿದ್ದಕ್ಕೆ ಆಶ್ಚರ್ಯಪಟ್ಟಿದ್ರು. ಇವನು ಎಲ್ಲರಿಗಿಂತಲೂ ಬೆಸ್ಟ್ ಆಸ್ಟ್ರೋನಾಟ್ ಎನ್ನೋದು ಅವರೆಲ್ಲರ ಅಭಿಪ್ರಾಯ ಆಗಿತ್ತು. ಆದ್ರೆ ಅವರು ಟೆಸ್ಟ್ ನ ಕಾರಣ ಕೊಟ್ಟು ಇಲ್ಲಿಗೆ ಕರೆಸಿಕೊಂಡಿದ್ದೇ ಬೇರೆ ವಿಚಾರಕ್ಕಾಗಿತ್ತು. ಮೊದಲಿಗೆ ಅಲ್ಲಿದ್ದ ಲೆಫ್ಟಿನೆಂಟ್ ಜನರಲ್ ರಾಯ್ಗೆ ನೆಪ್ಚೂನ್ ಗ್ರಹದ ಈಗಿನ ಬದಲಾವಣೆಗಳ ಬಗ್ಗೆ ಹೇಳ್ತಾನೆ. ಆ ಗ್ರಹದಲ್ಲಿ ಕಿರಣಗಳ ವಿಸ್ಫೋಟ ಆಗಿದೆ. ಅವುಗಳು ಈಗ ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಇದರಿಂದ ತುಂಬಾ ದೊಡ್ಡ ದುರಂತ ಆಗುವ ಸಂಭವ ಇದೆ. ನೀವೆಲ್ಲ ಸ್ಯಾಟಲೈಟ್ಗೆ ಹೋಗಿದ್ದಾಗ ಅಲ್ಲಾದ ದುರ್ಘಟನೆಗೂ ಇದೇ ಕಾರಣ ಅಂತ ಹೇಳ್ತಾನೆ. ನಂತರ ಲೀಮಾ ಪ್ರಾಜೆಕ್ಟ್ ಬಗ್ಗೆ ಜನರಲ್ ಕೇಳಿದಾಗ ರಾಯ್ ಅದು ನನ್ನ ತಂದೆಯ ಮೊದಲ ಪ್ರಾಜೆಕ್ಟ್ ಆಗಿತ್ತು. ಮನುಷ್ಯರು ಸೋಲಾರ್ ಸಿಸ್ಟಮ್ ಬಿಟ್ಟು ಹೋಗೋಕೆ ಪ್ರಯತ್ನ ಪಟ್ಟಿದ್ರು. ಅದರ ಹೆಡ್ ನನ್ನ ತಂದೆ ಅಂದ್ರೆ ಕ್ಲಿಫರ್ಡ್ ಮೆಕ್ಬ್ರೈಡ್ ಆಗಿದ್ರು. ಆದ್ರೆ ಆ ಸ್ಪೇಸ್ ಶಿಪ್ ಕನೆಕ್ಷನ್ ತಪ್ಪಿಸಿಕೊಂಡು ಮಿಷನ್ ಅಬೋರ್ಟ್ ಆಯ್ತು ಅಂತ ಹೇಳ್ತಾನೆ. ಅವನು ಹೇಳೋದೇನಂದ್ರೆ ತಂದೆ ಮಿಷನ್ ನಲ್ಲಿದ್ದಾಗಲೇ ಸತ್ತೋದ್ರು ಅಂತಾಗಿತ್ತು. ಆದ್ರೆ ನಿಜ ವಿಷಯ ಬೇರೆನೇ ಇತ್ತು. ಅದು ಟಾಪ್ ಸೀಕ್ರೆಟ್ ಆಗಿತ್ತು. ಕ್ಲಿಫರ್ಡ್ ಇನ್ನು ಜೀವಂತವಾಗಿದ್ದಾರೆ. ಅವರು ಇರೋ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಆದ್ರೆ ನೆಪ್ಚೂನ್ ಗ್ರಹದ ಹತ್ತಿರನೇ ಎಲ್ಲೋ ಇದ್ದಾರೆ ಅಂತ ಜನರಲ್ ಕಮಾಂಡರ್ಗಳು ಹೇಳಿದಾಗ ರಾಯ್ಗೆ ನಂಬೋಕೆ ಆಗಲ್ಲ. ನಿನ್ನ ತಂದೆ ಸುಮಾರಷ್ಟು ರಿಸರ್ಚ್ ಮಾಡಿದ್ದಾರೆ. ಅದರಿಂದ ನಮ್ಮ ಭೂಮಿಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಮುಂದೆ ಆಗೋ ದುರಂತಗಳನ್ನ ತಡಿಬಹುದು. ಆದ್ರೆ ಅದಕ್ಕೆ ನಿನ್ನ ಸಹಾಯ ಬೇಕು. ನೀನೀಗ ಮಾರ್ಸ್ಗೆ ಹೋಗಿ ಅಲ್ಲಿಂದ ನಿನ್ನ ತಂದೆಗೆ ಒಂದು ಮೆಸೇಜ್ ಕಳಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಮೆಸೇಜ್ ಅಲ್ಲಿ ಏನಿರ್ಬೇಕು ಅನ್ನೋದನ್ನು ತಾವೇ ಬರೆದು ಕೊಡೋದಾಗಿ ಹೇಳ್ತಾರೆ. ಕ್ಲಿಫರ್ಡ್ ನ ಸರ್ಚಿಂಗ್ ಮಿಷನ್ಗೆ ತಾನು ಹೋಗೋದಾಗಿ ರಾಯ್ ಒಪ್ಪಿಕೊಂಡ ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಅಲ್ಲಿರುವವರು ಹೇಳ್ತಾರೆ. ಮೊದಲಿಗೆ ಮೂನ್ಗೆ ಹೋಗಿ ಅಲ್ಲಿಂದ ಒಂದಷ್ಟು ಜನ ಕ್ರೂ ಮೆಂಬರ್ಗಳ ಜೊತೆಯಲ್ಲಿ ಮಾರ್ಸ್ಗೆ ಹೋಗು. ಅಲ್ಲಿನ ಅಂಡರ್ ಗ್ರೌಂಡ್ ಬಂಕರ್ ಅಲ್ಲಿರೋ ನಮ್ಮ ಜನ ಕ್ಲಿಫರ್ಡ್ ನ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇದು ಪೂರ್ತಿ ಸೀಕ್ರೆಟ್ ಆಗಿ ನಡೆಯಬೇಕಿದ್ದ ಕಾರಣ ಪ್ರೈವೇಟ್ ಶಿಪ್ ಅಲ್ಲಿ ರಾಯ್ ನನ್ನ ಕಳಿಸಲಾಗ್ತಾ ಇತ್ತು. ಈ ರಾಯ್ಗೆ ತನ್ನ ತಂದೆಯ ಮೇಲೆ, ತಂದೆ ಆಸ್ಟ್ರೋನಾಟ್ ಆಗಿ ಮಾಡಿದ ಸಾಧನೆಗಳ ಮೇಲೆ ತುಂಬಾನೇ ಅಭಿಮಾನ ಇತ್ತು. ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾ ಇದ್ರು. ಫ್ಯಾಮಿಲಿ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ರು ಅನ್ನೋದು ಕೂಡ ಅಭಿಮಾನಕ್ಕೆ ಕಾರಣ ಆಗಿತ್ತು. ಇನ್ನು ಕ್ಲಿಫರ್ಡ್ ಜುಪಿಟರ್ ದಾಟಿ ನೆಪ್ಚೂನ್ ಕಡೆ ಹೋಗ್ತಿದ್ದಾಗ ಒಂದು ಮೆಸೇಜ್ ಕಳಿಸಿದ್ದ. ಅವನು ಹೇಳೋದೇನಂದ್ರೆ ಶಿಪ್ ಈಗ ಗುರಿ ಮುಟ್ತಾ ಇದೆ. ಇನ್ನು ಮುಂದೆ ಇಡೀ ಜಗತ್ತೇ ನಮ್ಮ ಟೆಕ್ನಾಲಜಿ ಹಾಗೂ ಇನ್ಫಾರ್ಮೇಶನ್ಗೆ ತಲೆಬಾಗತ್ತೆ. ಯಾವುದಕ್ಕೂ ಜಾಗ ಮುಟ್ಟಿದ್ಮೇಲೆ ರಿಸರ್ಚ್ ಮಾಡಿ ರಿಪೋರ್ಟ್ ಕೊಡ್ತೀನಿ ಅಂತ. ಇದೇ ಅವನ ಲಾಸ್ಟ್ ಮೆಸೇಜ್ ಆಗಿತ್ತು. ಇದಾದ ನಂತರ ಅವನು ನಾಪತ್ತೆ ಆಗಿದ್ದ. ಇನ್ನು ರಾಯ್ನ ಮೇಲೆ ಒಂದು ಕಣ್ಣಿಡೋಕೆ ಥಾಮಸ್ ಅಂತ ಒಬ್ಬ ಹಿರಿಯ ಆಸ್ಟ್ರೋನಾಟ್ ನನ್ನ ಕಳಿಸಲಾಗಿತ್ತು. ಅವನೇ ಯಾಕೆ ಅಂದ್ರೆ ಕ್ಲಿಫರ್ಡ್ ಹಾಗೂ ಥಾಮಸ್ ಒಂದೇ ಸಮಯದಲ್ಲಿ ಕೆಲಸ ಮಾಡ್ತಿದ್ದವರು. ಅವನಿಗೆ ಕ್ಲಿಫರ್ಡ್ ನ ಬಗ್ಗೆ ತುಂಬಾನೇ ವಿಷಯ ಗೊತ್ತಿತ್ತು. ಕ್ಲಿಫರ್ಡ್ ಒಬ್ಬ ಸ್ವಾರ್ಥಿ ಆಸ್ಟ್ರೋನಾಟ್ ಆಗಿ ದೇಶಕ್ಕೆ ಒಳ್ಳೇದನ್ನ ಮಾಡೋದ್ ಬಿಟ್ಟು ತನ್ನದೇ ನಿರ್ಧಾರದಲ್ಲಿ ಇರ್ತಿದ್ದ. ಈಗಲೂ ಅವನು ಬೇಕಂತಲೇ ಎಲ್ಲರಿಂದ ದೂರ ಇದ್ದು ಜೀವನ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಥಾಮಸ್ ನ ಮಾತುಗಳನ್ನ ಕೇಳಿ ರಾಯ್ಗೆ ಆಶ್ಚರ್ಯ ಆಗತ್ತೆ. ಅವನು ತಂದೆಯನ್ನ ಕಂಡ ರೀತಿಯೇ ಬೇರೆ, ಒಬ್ಬ ಸಹೋದ್ಯೋಗಿ ಅವನನ್ನ ಹತ್ತಿರದಿಂದ ಕಂಡ ರೀತಿನೇ ಬೇರೆ. ಯಾವುದು ನಿಜ ಯಾವುದು ಸುಳ್ಳು ಅಂತಾನೆ ತಿಳಿಯಲ್ಲ. ಇನ್ನು ರಾಯ್ ಮೂನ್ಗೆ ಹೊರಟಿದ್ದ. ಅಲ್ಲಿನ ಸ್ಪೇಸ್ ಸ್ಟೇಷನ್ಗೆ ಸಾಮಾನ್ಯ ಶ್ರೀಮಂತರು ಯಾರು ಬೇಕಾದ್ರೂ ಹೋಗ್ಬಹುದಿತ್ತು. ಅಂದ್ರೆ ಸೈನ್ಸ್ ತುಂಬಾನೇ ಮುಂದುವರೆದು ಮೂನಲ್ಲಿನೂ ಭೂಮಿಯ ಹಾಗೇನೆ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಇವರು ಆ ಸ್ಟೇಷನ್ ಇಂದಾನೇ ಮಾರ್ಸ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಮತ್ತೊಂದು ಸೀಕ್ರೆಟ್ ಜಾಗಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಹೈಜಾಕರ್ಸ್ ಕಾಟ ತುಂಬಾನೇ ಇದ್ದಿದ್ದಕ್ಕೆ ಇವರ ಪ್ರೊಟೆಕ್ಷನ್ಗೆ ಅಂತ ಒಂದಷ್ಟು ಆರ್ಮಿಯ ಜನರನ್ನ ಕಳಿಸಲಾಗಿತ್ತು.
ಹಾಗಾಗಿ 3 ಲೂನಾರ್ ವೆಹಿಕಲ್ಗಳಲ್ಲಿ ಆರ್ಮಿಯ ಜನರ ಜೊತೆಯಲ್ಲಿ ರಾಯ್ ಹಾಗೂ ಥಾಮಸ್ ಹೋಗ್ತಾರೆ. ಅವರು ಅಂದುಕೊಂಡಂತೆ ದಾರಿಯಲ್ಲಿ ಹೈಜಾಕರ್ಸ್ ಇಂದ ಅಟ್ಯಾಕ್ ಆಗತ್ತೆ. ಹೈಜಾಕರ್ಸ್ ಫೈರಿಂಗ್ ಮಾಡ್ತಾ ಆರ್ಮಿಯ ಜನ ಬರ್ತಿದ್ದ ಲೂನಾರ್ ವೆಹಿಕಲ್ ಗಳನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಅವರು ಫೈರ್ ಮಾಡಿದಾಗ ಒಂದು ಬುಲೆಟ್ ರಾಯ್ನ ಸೂಟ್ಗೂ ಬಿದ್ದು ಅದು ಲೀಕೇಜ್ ಆಗತ್ತೆ. ರಾಯ್ ಅದನ್ನ ಸರಿ ಮಾಡ್ಕೊಂಡು ರಿಟರ್ನ್ ಫೈರ್ ಮಾಡಿ ಒಂದಿಬ್ರು ಹೈಜಾಕರ್ಸ್ ನ ಶೂಟ್ ಮಾಡ್ತಾನೆ. ಆದರೂ ಅವರು ಬೆನ್ನು ಬಿಡದೆ ಚೇಸಿಂಗ್ ಮಾಡ್ಕೊಂಡು ಬರ್ತಿದ್ರು. ಆಗ ರಾಯ್ ಹಾಗೂ ಥಾಮಸ್ ಇದ್ದ ಲೂನಾರ್ ವೆಹಿಕಲ್ ಸೀದಾ ದೊಡ್ಡ ಕುಳಿಗೆ ಬೀಳತ್ತೆ. ಅಲ್ಲಿಂದ ಸೇಫ್ ಆಗಿ ಮತ್ತೊಂದು ಸರ್ಫೇಸ್ಗೆ ರಾಯ್ ವೆಹಿಕಲ್ ನ ಡ್ರೈವ್ ಮಾಡಿದ್ರೆ ಹೈಜಾಕರ್ಸ್ ಆ ಕುಳಿಯಲ್ಲಿ ವೆಹಿಕಲ್ ನ ಹಾರಿಸಲಾಗದೆ ನಿಂತು ಬಿಟ್ಟಿದ್ರು. ಅಷ್ಟರಲ್ಲಿ ಬ್ಯಾಕಪ್ ಅಂತ ಸ್ಪೇಸ್ ಸ್ಟೇಷನ್ ನ ಆರ್ಮಿ ಕ್ಯಾಂಪ್ ಇಂದ ಮಿಸೈಲ್ ಗಳನ್ನ ಲಾಂಚ್ ಮಾಡಿ ಹೈಜಾಕರ್ಸ್ ಗಳ ಕಥೆಯನ್ನ ಮುಗಿಸಲಾಗತ್ತೆ. ಈ ಆಕ್ಸಿಡೆಂಟ್ ಅಲ್ಲಿ ಥಾಮಸ್ ಹಾಗೂ ರಾಯ್ ನ ಬಿಟ್ರೆ ಮತ್ತೆಲ್ಲರೂ ಸತ್ತು ಹೋಗಿದ್ರು. ಇವರು ಸೇಫ್ ಆಗಿ ಕ್ಯಾಂಪ್ ಗೆ ಹೋಗಿ ತಲುಪಿದ್ರು. ಆದ್ರೆ ಇಷ್ಟೆಲ್ಲ ಘಟನೆ ಆದಾಗ ಥಾಮಸ್ ನ ದೇಹದಲ್ಲಿ ಹೆಚ್ಚು ಕಡಿಮೆ ಆಗಿತ್ತು. ತೀರಾ ನಿಶ್ಶಕ್ತಿಯಾಗಿ ಕೂತು ಬಿಡ್ತಾನೆ. ಅವನ ಆರೋಗ್ಯ ಸ್ಥಿತಿ ಕಂಡು ಇನ್ನು ಮುಂದೆ ತನ್ನ ಹತ್ತಿರ ಪ್ರಯಾಣ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಅನಿಸಿತು. ಹಾಗಾಗಿ ತನ್ನ ಲಾಕೆಟ್ ತೆಗೆದು ಇದರಲ್ಲಿ ಒಂದು ಟಾಪ್ ಸೀಕ್ರೆಟ್ ಇದೆ ಅಂತ ಹೇಳಿ ಅದನ್ನ ರಾಯ್ಗೆ ಕೊಟ್ಟು ಕಳಿಸ್ತಾನೆ. ಇನ್ನು ರಾಯ್ ಮಾರ್ಸ್ಗೆ ಹೋಗುವ ಶಿಪ್ ಹತ್ತಾನೆ. ಅದು ಸೈಂಟಿಸ್ಟ್ ಗಳನ್ನ ಮಾರ್ಸ್ಗೆ ಕಳಿಸುವ ಶಿಪ್ ಆಗಿತ್ತು. ಅವರಿಗೆಲ್ಲ ರಾಯ್ ಒಬ್ಬ ಮಹಾನ್ ಆಸ್ಟ್ರೋನಾಟ್ ಕ್ಲಿಫರ್ಡ್ ನ ಮಗ ಅಂತ ಗೊತ್ತಾಗಿ ತುಂಬಾನೇ ಖುಷಿಯಾಗತ್ತೆ. ನಂತರ ರಾಯ್ ಥಾಮಸ್ ಕೊಟ್ಟಿದ್ದ ಲಾಕೆಟ್ ಅನ್ನ ಹ್ಯಾಂಡ್ ಡಿವೈಸ್ಗೆ ಕನೆಕ್ಟ್ ಮಾಡಿ ನೋಡ್ತಾನೆ. ಅದರಲ್ಲಿದ್ದ ವಿಡಿಯೋ ಕ್ಲಿಪ್ ಕ್ಲಿಫರ್ಡ್ದೇ ಆಗಿದ್ರು ವಾಯ್ಸ್ ಬೇರೆಯವರದ್ದಾಗಿತ್ತು. ಅಂದ್ರೆ ಆ ವಾಯ್ಸ್ ನ ಹಿಂದಿದ್ದ ವ್ಯಕ್ತಿ ಕ್ಲಿಫರ್ಡ್ ಹೇಗೆ ನೆಪ್ಚೂನ್ಗೆ ಹೋಗ್ತಾ ಇದ್ದಾಗ ಕನೆಕ್ಷನ್ ತಪ್ಪಿಸಿಕೊಂಡ ಅಂತ ಹೇಳ್ತಿದ್ದ. ಇದೆಲ್ಲ ಅವನ ಪ್ರೀ ಪ್ಲಾನ್ ಆಗಿತ್ತು. ಅವನು ಡೆಸ್ಟಿನೇಷನ್ ರೀಚ್ ಆಗ್ತಾ ಇರುವ ಹಾಗೇನೆ ಎಲ್ಲರ ಸಂಪರ್ಕ ಕಟ್ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಈಗೇನಾದ್ರೂ ರಾಯ್ ಇಂದ ಮತ್ತೆ ಅವನ ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯ ಆಗದೆ ಹೋದ್ರೆ ಅವನನ್ನ ಎನ್ಕೌಂಟರ್ ಮಾಡೋದು ಒಂದೇ ದಾರಿ ಅಂತ ಹೇಳಿದ್ದ. ಇನ್ನು ಮಾರ್ಸ್ಗೆ ಹೋಗ್ತಿದ್ದ ಇವರ ಶಿಪ್ ಅಚಾನಕ್ ಆಗಿ ಸ್ಲೋ ಡೌನ್ ಆಗುತ್ತೆ. ರಾಯ್ ಕ್ಯಾಪ್ಟನ್ ಹತ್ತಿರ ಕಾರಣ ಕೇಳಿದಾಗ ಬೇರೊಂದು ಶಿಪ್ ಇಂದ ಎಮರ್ಜೆನ್ಸಿ ಸಿಗ್ನಲ್ ಬರ್ತಿದೆ, ಅದನ್ನ ಚೆಕ್ಔಟ್ ಮಾಡೋಕೆ ಸ್ಲೋ ಡೌನ್ ಮಾಡಿದ್ದು ಅಂತ ಹೇಳ್ತಾನೆ. ಅದಕ್ಕೆ ರಾಯ್ ಇದೊಂದು ಸೀಕ್ರೆಟ್ ಮಿಷನ್ಗೆ ಅಂತ ಹೋಗ್ತಿರುವ ಶಿಪ್ ಆಗಿದ್ದಕ್ಕೆ ಹಾಗೆಲ್ಲ ಸ್ಲೋ ಡೌನ್ ಮಾಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ರೂಲ್ಸ್ ನ ವಿರುದ್ಧವಾಗಿ ನಾವೆಲ್ಲ ಹೋಗ್ಬಾರ್ದು, ಇದು ನಿಮಗೆ ಮಾತ್ರ ಇರುವ ಸೀಕ್ರೆಟ್ ಮಿಷನ್, ಹಾಗಾಗಿ ನಾವು ನಿಲ್ಲಿಸ್ತೇವೆ ಅಂತ ಹೇಳ್ತಾನೆ. ಅದಕ್ಕೆ ರಾಯ್ ಏನೂ ಹೇಳೋಕೆ ಆಗದೆ ಸೈಲೆಂಟ್ ಆಗ್ತಾನೆ. ಇನ್ನು ಎಮರ್ಜೆನ್ಸಿ ಸಿಗ್ನಲ್ ತೋರ್ತಿರುವ ಶಿಪ್ ಹತ್ತಿರಕ್ಕೆ ಬಂದಾಗ ಚೆಕ್ಔಟ್ ಮಾಡೋಕೆ ಅಂತ ಕ್ಯಾಪ್ಟನ್ ಹೋದ್ರೆ ಅವನ ಹೆಲ್ಪ್ಗೆ ಅಂತ ರಾಯ್ ಹೋಗ್ತಾನೆ. ಹೊರಗಿಂದ ಕಾಲ್ ಕೊಟ್ಟರೆ ಒಳಗಿದ್ದವರಿಂದ ಯಾವ ರೆಸ್ಪಾನ್ಸು ಬರಲ್ಲ. ಇವರು ಶಿಪ್ ನ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಒಳಗೆ ತುಂಬಾ ಚೇಂಬರ್ಗಳು ಇದ್ದಿದ್ದಕ್ಕೆ ಜಾಗ ವಿಶಾಲವಾಗಿತ್ತು. ಹಾಗಾಗಿ ಒಬ್ಬೊಬ್ರು ಒಂದೊಂದು ಕಡೆ ಹುಡುಕೋಕೆ ಹೋಗ್ತಾರೆ. ರಾಯ್ ಎಷ್ಟೇ ಹುಡುಕಿದ್ರು ಒಬ್ರು ಸಿಗಲ್ಲ. ಹಾಗೆ ಸುತ್ತಾ ಬಂದಾಗ ಕ್ಯಾಪ್ಟನ್ ಮೂಮೆಂಟ್ ಇಲ್ದೆ ತೇಲ್ತಾ ಇರೋದು ಕಂಡು ಅವನ ಹತ್ತಿರ ಹೋದರೆ ಒಂದು ರಕೂನ್ ಅಟ್ಯಾಕ್ ಮಾಡುತ್ತೆ. ಇವನು ಅದರಿಂದ ಪ್ರಯತ್ನ ಪಟ್ಟು ತಪ್ಪಿಸಿಕೊಂಡು ಶೂಟ್ ಮಾಡಿ ಕೊಂದು ಹಾಕ್ತಾನೆ. ನಂತರ ಕ್ಯಾಪ್ಟನ್ ನ ತಗೊಂಡು ಹೋಗೋಕೆ ನೋಡಿದ್ರೆ ಮತ್ತೊಂದು ರಕೂನ್ ಅಟ್ಯಾಕ್ ಮಾಡೋಕೆ ಅಂತ ಬರ್ತಿತ್ತು. ಆಗ ರಾಯ್ ಡೋರ್ ಕ್ಲೋಸ್ ಮಾಡಿ ಆ ಚೇಂಬರ್ ನ ವ್ಯಾನಿಶ್ ಮೋಡ್ ಆನ್ ಮಾಡಿ ಅದನ್ನು ಕೊಂದು ಹಾಕ್ತಾನೆ. ಈ ರಕೂನ್ಗಳನ್ನ ಎಕ್ಸ್ಪೆರಿಮೆಂಟ್ಗೆ ಅಂತ ಭೂಮಿಯಿಂದ ಅಲ್ಲಿಗೆ ತಂದಿದ್ರು. ಈಗ ಕ್ಯಾಪ್ಟನ್ ನ ಕಥೆ ಗಂಭೀರ ಆಗಿತ್ತು. ಅವನನ್ನ ತಮ್ಮ ಶಿಪ್ ಒಳಗೆ ತಂದು ಟ್ರೀಟ್ಮೆಂಟ್ ಕೊಡುವ ಅಂತ ನೋಡಿದ್ರೆ ಅವನು ಆಗ್ಲೇ ಸತ್ ಹೋಗಿದ್ದ. ಇದಾದ ನಂತರ ರಾಯ್ಗೆ ಮತ್ತೊಂದು ಸೈಕಾಲಜಿಕಲ್ ಟೆಸ್ಟ್ ಇತ್ತು. ಈ ಘಟನೆಯಿಂದ ಅವನ ಮನಸ್ಸು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ತಿಳಿಯೋದಕ್ಕೆ ಈ ಟೆಸ್ಟ್ ಇಡಲಾಗಿತ್ತು. ರಾಯ್ಗೆ ಶಾಕ್ ಆಗಿದ್ರು. ಕೆಲಸದ ಮಧ್ಯದಲ್ಲಿ ಇಂತಹ ದುರ್ಘಟನೆಗಳು ಆಗ್ತಾನೆ ಇರ್ತವೆ ಅನ್ನೋದು ಅವನ ಯೋಚನೆ ಆಗಿತ್ತು. ಹಾಗಾಗಿ ಅವನು ಆ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದ. ಈಗ ಕ್ಯಾಪ್ಟನ್ ಇಲ್ದಿದ್ದಕ್ಕೆ ಅವನ ಜಾಗವನ್ನ ರಾಯ್ ತಗೊಂಡಿದ್ದ. ಶಿಪ್ ಮಾರ್ಸ್ ನ ಸರ್ಫೇಸ್ ಗಿಂತ ತುಂಬಾ ದೂರದಲ್ಲೇನು ಇರ್ಲಿಲ್ಲ. ಇನ್ನೇನು ಲ್ಯಾಂಡ್ ಆಗ್ತಿದ್ರು. ಆದರೆ ಅಷ್ಟರಲ್ಲಿ ಮಾರ್ಸ್ ನ ಟೆಂಪರೇಚರ್ ಕಂಟ್ರೋಲ್ ರೂಮ್ ಅಲ್ಲಿ ತಿಳಿಸಿದ್ದ ಟೆಂಪರೇಚರ್ ಗಿಂತ ತುಂಬಾನೇ ಜಾಸ್ತಿ ಆಗ್ಬಿಡತ್ತೆ. ಇದೇ ಕಾರಣಕ್ಕೆ ಲ್ಯಾಂಡಿಂಗ್ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ. ಆಗ ರಾಯ್ ಪೂರ್ತಿ ಮ್ಯಾನ್ಯುಯಲ್ ಮೋಡ್ಗೆ ಶಿಪ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ಸರಿಯಾಗಿ ಲ್ಯಾಂಡ್ ಮಾಡ್ತಾನೆ. ಇನ್ನು ಮಾರ್ಸ್ ನ ಸ್ಪೇಸ್ ಸ್ಟೇಷನ್ ನಲ್ಲಿ ಬಂದವರನ್ನ ಮೊದಲಿಗೆ ಚೆಕ್ ಮಾಡ್ತಾರೆ. ನಂತರ ಉಳಿದವರನ್ನೆಲ್ಲ ಒಂದು ಕಡೆಗೆ ತಗೊಂಡು ಹೋದ್ರೆ ರಾಯ್ ನನ್ನ ಮತ್ತೊಂದು ಕಡೆಗೆ ತಗೊಂಡು ಹೋಗ್ಲಾಗತ್ತೆ. ಅಲ್ಲಿ ಹೆಲೆನಾ ಅಂತ ಒಬ್ಬಳು ಹುಡುಗಿ ಅವನನ್ನ ಕನ್ಫೆಷನ್ ರೂಮ್ಗೆ ಹೋಗುವ ದಾರಿಯವರೆಗೆ ತಗೊಂಡು ಹೋಗಿ ಬಿಡ್ತಾಳೆ. ನಂತರ ಅಲ್ಲಿಂದ ಮತ್ತೊಬ್ಬ ಬಂದು ಅವನನ್ನ ಕನ್ಫೆಷನ್ ರೂಮ್ಗೆ ತಗೊಂಡು ಹೋಗ್ತಾನೆ. ಅಲ್ಲಿ ರಾಯ್ ಮೊದಲೇ ಅವನಿಗೆ ಕೊಟ್ಟಿಟ್ಟಿದ್ದ ನೋಟಲ್ಲಿ ಏನೇನು ಬರ್ದಿತ್ತೋ ಅದನ್ನೇ ಓದ್ತಾನೆ. ಮೆಸೇಜ್ ಸೆಂಡ್ ಆಗುತ್ತೆ. ಆದ್ರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಇನ್ನು ಮತ್ತೊಂದು ಸಲ ಟ್ರೈ ಮಾಡೋಣ ಅಂದ್ರು. ಅದಕ್ಕೆ ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಿತ್ತು. ಹಾಗಾಗಿ ರಾಯ್ ನನ್ನ ಮೆಡಿಕಲ್ ಥೆರಪಿ ಅಂತ ಮತ್ತೊಂದು ರೂಮ್ಗೆ ಕಳಿಸಲಾಗತ್ತೆ. ಅದಾದ ನಂತರ ಮತ್ತೊಂದು ಮೆಸೇಜ್ ಕಳಿಸುವ ತಯಾರಿ ಮಾಡ್ಕೊಂಡಿದ್ರು. ಈ ಸಲ ರಾಯ್ ಪೇಪರ್ ಅಲ್ಲಿದ್ದಂತೆ ಯಾವುದನ್ನು ಹೇಳಲ್ಲ. ಅದೆಲ್ಲ ಅವನಿಗೆ ಮೆಕ್ಯಾನಿಕಲ್ ವರ್ಡ್ಸ್ ಅಂತ ಅನ್ಸಿತ್ತು. ಹಾಗಾಗಿ ಎಮೋಷನಲ್ ಆಗಿ ಮನ ಮುಟ್ಟುವಂತೆ ಇರುವ ಮಾತುಗಳನ್ನ ಆಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಆಫೀಸರ್ಸ್ ಬಂದು ರಾಯ್ನ ಹತ್ತಿರ ಈ ಕೆಲಸ ಆಗಲ್ಲ, ನೀನಿನ್ನು ಹೋಗಬಹುದು, ಅದಕ್ಕೆ ಅಂತ ಶಿಪ್ ರೆಡಿ ಇದೆ ಅಂತ ಹೇಳ್ತಾರೆ. ಅವರು ಆ ರೀತಿ ಅರ್ಜೆಂಟ್ ಅಲ್ಲಿ ಹೋಗಪ್ಪ ರಾಜ ಅಂತ ಹೇಳಿದ್ ನೋಡಿ ರಾಯ್ಗೆ ಅವರ ಮೇಲೆ ಅನುಮಾನ ಬರುತ್ತೆ. ಅವನು ಅಂದುಕೊಂಡಂತೆ ಅವರು ಸುಳ್ಳು ಹೇಳ್ತಿದ್ರು. ರಾಯ್ ಈ ರೀತಿಯಾಗಿ ಮೆಸೇಜ್ ಕಳಿಸಿದ್ದಕ್ಕೆ ಆ ಕಡೆಯಿಂದ ಕ್ಲಿಫರ್ಡ್ ರೆಸ್ಪಾನ್ಸ್ ಮಾಡಿದ್ದ. ಕ್ಲಿಫರ್ಡ್ ನ ಲೊಕೇಶನ್ ಅವರಿಗೆ ಗೊತ್ತಾಗಿತ್ತು. ಈಗ ಹೇಗಿದ್ರು ಕ್ಲಿಫರ್ಡ್ ನ ಹತ್ತಿರಕ್ಕೆ ಒಂದಷ್ಟು ಸೈಂಟಿಸ್ಟ್ ಗಳು ಹೋಗ್ತಾರೆ, ಅವರ ಜೊತೆಗೆ ತಾನು ಹೋಗ್ತೇನೆ ಅಂತ ರಾಯ್ ಹಠ ಹಿಡಿತಾನೆ.
ಆದ್ರೆ ಅವ್ರು ಯಾರೂ ರಾಯ್ನ ಮಾತು ಕೇಳದೆ ಅವನನ್ನ ಕಳಿಸುವ ತಯಾರಿ ಮಾಡ್ಕೊಂಡಿದ್ರು. ಅದಕ್ಕೂ ಮೊದಲು ಅವನನ್ನ ಮತ್ತೆ ಮೆಡಿಕಲ್ ಟೆಸ್ಟ್ಗೆ ಕಳಿಸಿದ್ರು. ಅಲ್ಲಿ ಟೆನ್ಷನ್ ಆಗಿ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಇದ್ದಾಗ ಹೆಲೆನಾ ಬರ್ತಾಳೆ. ಅವಳು ಬಂದಿದ್ದು ರಾಯ್ಗೆ ಮತ್ತು ಇರಿಟೇಟ್ ಆಗಿತ್ತು. ಆದರೆ ಅವಳು ಶಾಂತ ರೀತಿಯಿಂದ ಆ ಸ್ಟೇಷನ್ ನಲ್ಲಿ ನಡೀತಾ ಇರುವ ಹಾಗೂ ಅವರೆಲ್ಲ ಈಗ ಮಾಡೋಕೆ ಹೊರಟಿರುವ ಮಿಷನ್ ಬಗ್ಗೆ ಹೇಳ್ತಾಳೆ. ಅವಳು ಹೇಳೋದೇನಂದ್ರೆ ರಾಯ್ ಬಂದಿರೋ ಶಿಪ್ ಈಗ ಕ್ಲಿಫರ್ಡ್ ಇದ್ದಲ್ಲಿಗೆ ಹೋಗ್ತಿದೆ. ಆ ಸೈಂಟಿಸ್ಟ್ ಗಳು ಬಂದಿರೋದು ಕೂಡ ಕ್ಲಿಫರ್ಡ್ ಗಾಗಿ. ಬರೀ ಅಷ್ಟೇ ಅಲ್ಲ, ಆ ಶಿಪ್ ಅಲ್ಲಿ ಅಟಾಮಿಕ್ ಬಾಂಬ್ ಅನ್ನು ತಂದಿದ್ದಾರೆ. ನನಗೆ ಆ ಶಿಪ್ ನ ಲಾಂಚಿಂಗ್ ನ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಈ ವಿಷಯ ಗೊತ್ತಾಯ್ತು. ಅವರು ಅಟಾಮಿಕ್ ಬಾಂಬ್ ತಂದಿದ್ದು ಯಾಕೆ ಆಗಿರಬಹುದು ಅಂತ ರಾಯ್ನ ಕೇಳ್ತಾಳೆ. ಅದಕ್ಕೆ ರಾಯ್ ಈ ವಿಷಯದ ಬಗ್ಗೆ ತನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಂತರ ಅವಳು ರಾಯ್ನ ಮತ್ತೊಂದು ರೂಮ್ಗೆ ತಗೊಂಡು ಹೋಗ್ತಾಳೆ. ಅಲ್ಲಿ ಅವನಿಗೆ ಕ್ಲಿಫರ್ಡ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯ ತಿಳಿಸ್ತೇನೆ ಅಂತ ಒಂದು ವಿಡಿಯೋ ಕ್ಲಿಪ್ ಕಾಣಿಸ್ತಾಳೆ. ಅದರಲ್ಲಿ ಕ್ಲಿಫರ್ಡ್ ಅವನ ಜೊತೆಗೆ ಬಂದಿದ್ದ ಕ್ರ್ಯೂ ಮೆಂಬರ್ಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದ. ಸೋಲಾರ್ ಸಿಸ್ಟಮ್ ಅಲ್ಲಿ ಇಷ್ಟು ದೂರ ಬಂದಿದ್ದಕ್ಕೆ ಒಂದಷ್ಟು ಜನ ಆಸ್ಟ್ರೋನಾಟ್ಗಳಿಗೆ ಸೈಕೋಲಾಜಿಕಲ್ ಸ್ಟ್ರೆಸ್ ಹೆಚ್ಚಾಯಿತು. ಅವರಿಗೆ ಮಿಷನ್ ಅಬೋರ್ಟ್ ಮಾಡಿ ವಾಪಸ್ ಹೋಗ್ಬೇಕು ಅಂತ ಅನಿಸಿತ್ತು. ನನ್ನ ಮೇಲೇನೆ ಕಮಾಂಡ್ ಮಾಡೋಕೆ ಶುರು ಮಾಡಿದ್ರು. ಹಾಗಾಗಿ ಆಕ್ಸಿಜನ್ ವೆಂಟಿಲೇಷನ್ ಗಳನ್ನ ಆಫ್ ಮಾಡಿ ಅವರೆಲ್ಲರನ್ನು ಕೊಲ್ಲಬೇಕಾಯ್ತು ಅಂತ ಕ್ಲಿಫರ್ಡ್ ಆ ವಿಡಿಯೋದಲ್ಲಿ ಹೇಳಿದ್ದ. ಅಂದ್ರೆ ಮೊದಲಿಗೆ ಸಿಕ್ಕಿದ್ದ ಥಾಮಸ್ ಹೇಳಿದ ಹಾಗೇನೆ ತನ್ನ ತಂದೆ ಆಸ್ಟ್ರೋನಾಟ್ಗಳಿಗೆ ಇನ್ಸ್ಪೈರ್ ಆಗಿರುವಂತಹ ಹೀರೋ ಅಲ್ಲ, ಬದಲಾಗಿ ಕೊಲೆಗಾರ ಅಂತ ತಿಳಿದು ರಾಯ್ಗೆ ತುಂಬಾನೇ ದುಃಖ ಆಗತ್ತೆ. ಬರೀ ಅಷ್ಟೇ ಅಲ್ಲ, ಹೆಲೆನಾಳ ತಂದೆ ತಾಯಿ ಕೂಡ ಕ್ಲಿಫರ್ಡ್ ನ ಜೊತೆಗೆ ಹೋದವರಾಗಿದ್ದಕ್ಕೆ ಅವರು ಅಲ್ಲಿಯೇ ಸತ್ತಿದ್ರು. ಈಗ ರಾಯ್ ಅವಳ ಹತ್ತಿರ ಆ ಶಿಪ್ಗೆ ಹೋಗೋಕೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಒಪ್ಪಿದ ಹೆಲೆನಾ ಅವನನ್ನ ಶಿಪ್ಗೆ ಹೋಗುವ ಟನಲ್ ಇದ್ದಲ್ಲಿ ತಂದು ಬಿಡ್ತಾಳೆ. ಶಿಪ್ ಹೊರಡೋಕೆ ಇನ್ನು ಹೆಚ್ಚೊತ್ತು ಇರ್ಲಿಲ್ಲ. ಇವನು ಶಿಪ್ನ ಕೆಳಭಾಗಕ್ಕೆ ಬಂದು ತಲುಪುವಷ್ಟರಲ್ಲಿ ಕೌಂಟ್ ಡೌನ್ ಶುರು ಆಗಿತ್ತು. ರಾಯ್ ಆ ಟೆಂಪರೇಚರ್ ಹೇಗೋ ಹತ್ತಿ ಶಿಪ್ನ ಒಳಗೆ ಬರ್ತಾನೆ. ಇವನು ಈ ರೀತಿಯಾಗಿ ಬಂದಿದ್ದಕ್ಕೆ ಶಿಪ್ನ ಒಳಗೆ ಎಮರ್ಜೆನ್ಸಿ ಅಲರ್ಟ್ ಆಗತ್ತೆ. ಅದರಿಂದ ಒಳಗಿರುವ ಕ್ರ್ಯೂ ಮೆಂಬರ್ಗಳು ಗಾಬರಿ ಆಗೋದು ಬೇಡ ಅಂತ ಬಂದಿರೋದು ನಾನು, ರಾಯ್ ಮೆಕ್ಬ್ರೈಡ್ ಅಂತ ರಾಯ್ ಇನ್ಫಾರ್ಮ್ ಮಾಡ್ತಾನೆ. ಜೊತೆಗೆ ಯಾವುದೇ ತೊಂದರೆ ಕೊಡೋಕ್ ಬಂದಿಲ್ಲ, ಜಸ್ಟ್ ನಿಮ್ ಜೊತೆಗೆ ಬರೋದು ಮಾತ್ರ ನನ್ನ ಉದ್ದೇಶ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದ ಸೈಂಟಿಸ್ಟ್ಗಳು ಹಾಗೂ ಅವರನ್ನ ಗೈಡ್ ಮಾಡ್ತಾ ಕಂಟ್ರೋಲ್ ರೂಮ್ ಅಲ್ಲಿ ಕುಳಿತಿದ್ದವರು ಕೇಳ್ಬೇಕಲ್ಲ, ರಾಯ್ ಬಂದಿದ್ದು ಏನಾದ್ರೂ ಕೆಟ್ಟದನ್ನ ಮಾಡೋಕೆ ಅಂತ ರಾಯ್ನ ಎನ್ಕೌಂಟರ್ ಮಾಡೋಕೆ ಆರ್ಡರ್ ಮಾಡ್ತಾರೆ. ಹಾಗಾಗಿ ಒಳಗಿದ್ದ ಸೈಂಟಿಸ್ಟ್ಗಳು ಒಬ್ಬೊಬ್ಬರಾಗಿ ರಾಯ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಯ್ ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಯಾವುದೇ ಪ್ರಯೋಜನ ಆಗಲ್ಲ. ಅವರಲ್ಲಿ ಒಬ್ಳು ಲಾಂಚಿಂಗ್ ಆಗ್ಬೇಕಾದ್ರೆ ಆದ ವೈಬ್ರೇಷನ್ಗೆ ಜಜ್ಜಿ ಹೋಗಿ ಪ್ರಾಣ ಬಿಡ್ತಾಳೆ. ಮತ್ತೊಬ್ಬ ಹೊಡೆದಾಟ ಮಾಡ್ತಾ ಮಾಡ್ತಾ ಪ್ರಾಣ ಬಿಡ್ತಾನೆ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಕೆಮಿಕಲ್ ಗ್ಯಾಸ್ ರಿಲೀಸ್ ಆಗಿ ಅಲ್ಲಿ ಆಕ್ಸಿಜನ್ 0 ಲೆವೆಲ್ಗೆ ಹೋಗ್ಬಿಡತ್ತೆ. ಹೀಗೆ ಕೊನೆಗೆ ಜೀವಂತ ಉಳಿದಿದ್ದ ಕ್ಯಾಪ್ಟನ್ ಕೂಡ ಸತ್ತು ಹೋಗ್ತಾನೆ. ಇದೆಲ್ಲ ತನ್ನಿಂದಾನೇ ಆಗಿದ್ದು, ತಾನು ಒಬ್ಬ ಕೊಲೆಗಾರ ಅಂತ ರಾಯ್ ತನ್ನನ್ನೇ ಈ ಘಟನೆಗೆ ಹೊಣೆ ಮಾಡಿಕೊಂಡು ದುಃಖ ಪಟ್ಕೊಳ್ತಾನೆ. ಇದರಿಂದ ಅವನ ಸೈಕೋಲಾಜಿಕಲ್ ಸ್ಟ್ರೆಸ್ ಹೆಚ್ಚಾಗತ್ತೆ. ಒಂಟಿತನ ತುಂಬಾನೇ ಫೀಲ್ ಆಗತ್ತೆ. ತನ್ನ ಅಷ್ಟು ದುಃಖವನ್ನ ಮತ್ತೊಬ್ಬರ ಹತ್ರ ಹೇಳ್ಕೊಳ್ಬೇಕು, ಅದರ ಮುಖಾಂತರ ಆದ್ರೂ ಪಶ್ಚಾತ್ತಾಪ ಪಟ್ಕೊಳ್ಬೇಕು ಅಂತ ಅನ್ಸತ್ತೆ. ಆದ್ರೆ ಅವನು ಈಗಿರೋ ಮಿಷನ್ ನಲ್ಲಿ ಅದೆಲ್ಲ ಸಾಧ್ಯವಾಗದ ಮಾತಾಗಿತ್ತು. ಹೀಗೆ ಅವನಿಗೆ ಮೊದಲಿಗೆ ತನ್ನವರು ಅಂತ ನೆನಪಾಗೋದು ಹೆಂಡತಿಯದ್ದು. ಅವಳು ರಾಯ್ನ ಜೀವನದಲ್ಲಿ ಎಷ್ಟೇ ಸಪೋರ್ಟಿವ್ ಆಗಿದ್ರು ಅವಳನ್ನೇ ದೂರ ಮಾಡ್ತಾ ಬಂದಿದ್ದ. ಯಾವಾಗ ನೋಡಿದ್ರು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇರ್ಲಿಲ್ಲ. ಕೆಲಸಕ್ಕೆ ಅಡ್ಡಿ ಆಗತ್ತೆ ಅಂತ ಅವಳಿಗೆ ತಾಯಿ ಆಗೋ ಅವಕಾಶವನ್ನು ಕೊಟ್ಟಿರ್ಲಿಲ್ಲ. ಹೀಗೆ ಪ್ರೀತಿಸುವವರಿಗೆ ಅನ್ಯಾಯ ಮಾಡಿದ್ದು ಅವನ ಮನಸ್ಸನ್ನ ಕೊರೆಯತ್ತೆ. ಇನ್ನು ಸುಮಾರು ದಿನಗಳು ಕಳೆದು ಡೆಸ್ಟಿನೇಷನ್ ಹತ್ತಿರಕ್ಕೆ ರಾಯ್ ಇದ್ದ ಶಿಪ್ ಬಂದಿತ್ತು. ಅಲ್ಲಿಂದ ಕ್ಲಿಫರ್ಡ್ ಇದ್ದ ಶಿಪ್ ಹತ್ತಿರಕ್ಕೆ ಅಷ್ಟು ದೊಡ್ಡ ಶಿಪ್ ಅನ್ನ ತಗೊಂಡು ಹೋಗೋದು ಅಸಾಧ್ಯ ಅಂತ ಅದನ್ನ ಅಲ್ಲೇ ಬಿಟ್ಟು ಸಣ್ಣ ಶಿಪ್ ತಗೊಂಡು ರಾಯ್ ಹೋಗ್ತಾನೆ. ಆ ಶಿಪ್ನ ಒಳಗೆ ಹೋದಾಗ ಅವನಿಗೆ ಮೊದಲು ಎದುರಾಗಿದ್ದೇ ಆಕ್ಸಿಜನ್ ಕೊರತೆ ಉಂಟು ಮಾಡಿ ಕ್ಲಿಫರ್ಡ್ ಕೊಂದಿದ್ದವರ ಶವಗಳು. ಅವುಗಳು ಇಷ್ಟು ವರ್ಷಗಳಾದ್ರೂ ಹಾಗೆಯೇ ಸ್ಪೇಸ್ ಅಲ್ಲಿಯೇ ಅನಾಥವಾಗಿ ಬಿದ್ದಿದ್ವು. ಇನ್ನು ಮುಂದೆ ಹೋದ ಹಾಗೆ ಕ್ಲಿಫರ್ಡ್ ಇಲ್ಲಿವರೆಗೆ ಮಾಡಿದ ರಿಸರ್ಚ್ಗಳು ಒಂದೊಂದಾಗಿಯೇ ಅವನ ಕಣ್ಣಿಗೆ ಕಾಣ್ತವೆ. ಎಲ್ಲವನ್ನ ನೋಡ್ತಾ ರಾಯ್ ಮುಂದೆ ಬರ್ತಾನೆ. ಆಗ ಅವನಿಗೆ ಕ್ಲಿಫರ್ಡ್ ಕಾಣ್ತಾನೆ. ಕ್ಲಿಫರ್ಡ್ಗೆ ರಾಯ್ ತನ್ನ ಮಗ ಅಂತ ಗೊತ್ತಾಗತ್ತೆ. ರಾಯ್ ತಂದೆ ಮಾಡಿದ ಅಷ್ಟು ಕೆಟ್ಟ ಕೆಲಸಗಳನ್ನ ಮರೆತು ಆರೋಗ್ಯ ವಿಚಾರಿಸ್ತಾನೆ. ತಂದೆಯಿಂದ ಏನೇ ಆಗಿದ್ರು ರಾಯ್ ಮಾತ್ರ ಮಗನಾಗಿ ತಂದೆಯ ಪ್ರೀತಿಯಲ್ಲಿ ಕುರುಡಾಗಿದ್ದ. ಕ್ಲಿಫರ್ಡ್ ಇಷ್ಟು ವರ್ಷ ಆಯ್ತು ಒಬ್ಬನೇ ಒಬ್ಬ ಜೀವಂತ ವ್ಯಕ್ತಿಯನ್ನ ನೋಡಿರ್ಲಿಲ್ಲ. ನೀನು ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾನೆ. ಜೊತೆಗೆ ಇಲ್ಲಿವರೆಗೆ ಒಬ್ಬನೇ ಆರಾಮಾಗಿ ಯಾರ ಚಿಂತೆಯೂ ಇಲ್ಲದೆ ಸುಮಾರಷ್ಟು ಹೊಸ ವಿಷಯಗಳನ್ನ ಕಂಡುಹಿಡಿದಿದ್ದೇನೆ ಅಂತಾನು ಹೇಳ್ತಾನೆ. ರಾಯ್ ಕ್ಲಿಫರ್ಡ್ ಹತ್ರ ನಿಮ್ ಜೊತೆ ಬಂದಿದ್ದವರಿಗೆಲ್ಲ ಏನಾಯ್ತು ಅಂತ ಕೇಳ್ತಾನೆ. ರಾಯ್ ಕ್ಲಿಫರ್ಡ್ ಹತ್ರ ನಿಮ್ ಜೊತೆ ಬಂದಿದ್ದವರಿಗೆಲ್ಲ ಏನಾಯ್ತು ಅಂತ ಕೇಳ್ತಾನೆ. ಅಂದ್ರೆ ಇಷ್ಟೆಲ್ಲ ನೋಡಿದ ಮೇಲೂ ತಂದೆ ಒಳ್ಳೆಯವನೇ ಅಂತ ರಾಯ್ ಬಲವಾಗಿ ನಂಬಿದ್ದ. ಆದರೆ ಕ್ಲಿಫರ್ಡ್ ನ ಬಾಯಿಂದ ಕಟು ಸತ್ಯಗಳು ಒಂದೊಂದಾಗಿ ಆಚೆ ಬರಲು ಶುರು ಆಗತ್ತೆ. ಕ್ಲಿಫರ್ಡ್ ಹೇಳ್ತಾನೆ, ನನ್ನ ಜೊತೆ ಬಂದಿದ್ದವರೆಲ್ಲ ನನ್ನ ವಿರುದ್ಧನೇ ಇದ್ರು, ಹಾಗಾಗಿ ಅವರಿಗೆಲ್ಲ ಆ ರೀತಿ ಮಾಡ್ಬೇಕಾಯ್ತು. ಅಷ್ಟಕ್ಕೂ ಅವರಿಲ್ಲದೆ ನಾನೇನು ದುಃಖ ಪಟ್ಟಿಲ್ಲ, ಬದಲಾಗಿ ಶಾಂತವಾಗಿ ರಿಸರ್ಚ್ ಮಾಡೋಕೆ ಸಹಾಯ ಆಯ್ತು. ಬರೀ ಅಷ್ಟೇ ಅಲ್ಲ, ನಿನ್ನ ಹಾಗೂ ನಿನ್ನ ಅಮ್ಮನಿಂದ ದೂರ ಆಗಿದ್ದು ಕೂಡ ಇದೆಲ್ಲದಕ್ಕೆ ಕಾರಣ ಆಯ್ತು. ಮೊದಲಿಂದಾನು ಕಷ್ಟಪಟ್ಟು ನಿಮ್ಮ ಜೊತೆ ಜೀವನ ಮಾಡ್ತಿದ್ದೆ. ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಕಂಡ್ರು ನನಗೆ ಇಷ್ಟ ಇರ್ಲಿಲ್ಲ.
ಈಗ ನೋಡು ಇಲ್ಲಿಗೆ ಬಂದು ಇಷ್ಟು ವರ್ಷ ಆಯ್ತು, ಆರಾಮಾಗಿ ಸುಖ ಸಂತೋಷದಿಂದ ಇದ್ದೀನಿ, ಒಂದು ದಿನ ಕೂಡ ನಿನ್ನ ಹಾಗೂ ನಿನ್ನ ಅಮ್ಮನ ನೆನಪು ನನಗೆ ಬರ್ಲಿಲ್ಲ ಅಂತ ಹೇಳ್ತಾನೆ. ಆದರೂ ರಾಯ್ಗೆ ತಂದೆಯ ಮೇಲೆ ರೇಗಾಡುವ ಮನಸ್ಥಿತಿ ಇರ್ಲಿಲ್ಲ. ನೀನು ಎಷ್ಟೇ ದೂರ ಇದ್ರೂ ನನ್ನ ಜೊತೆಗೆ ಬರ್ಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ಲಿಫರ್ಡ್ ಇಲ್ಲ ಅಂದ್ರೆ ಇಲ್ಲ, ಇನ್ನು ತುಂಬಾನೇ ಕೆಲಸ ಮಾಡೋದು ಬಾಕಿ ಇದೆ, ಇದನ್ನ ಬಿಟ್ಟು ಬಂದ್ರೆ ನಾನು ಬಂದಿದ್ದು ಅಪೂರ್ಣ ಆಗತ್ತೆ ಅಂತ ಹೇಳ್ತಾನೆ. ಇಷ್ಟಾದ್ರೂ ರಾಯ್ ಮಾತ್ರ ತಂದೆಯನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗೋ ನಿರ್ಧಾರ ಕೈ ಬಿಡಲ್ಲ. ಕ್ಲಿಫರ್ಡ್ನ ಒಪ್ಪಿಸಿ ಸ್ಪೇಸ್ ಸೂಟ್ ಹಾಕಿಸಿ ರೆಡಿ ಮಾಡ್ತಾನೆ. ಕ್ಲಿಫರ್ಡ್ಗೆ ಮತ್ತೊಂದು ಅನಿಸಿದ್ದು ಏನಂದ್ರೆ ರಾಯ್ ಇಲ್ಲಿಯವರೆಗೆ ಒಬ್ಬನೇ ತನ್ನನ್ನ ಹುಡ್ಕೊಂಡು ಬಂದಿದ್ದಾನೆ, ಇಂತಹ ಛಲ ಇರುವ ಒಬ್ಬನೇ ಒಬ್ಬ ಕೂಡ ತನ್ನ ಜೊತೆಗೆ ಆಗ ಬರ್ಲಿಲ್ಲ. ಅಕಸ್ಮಾತ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದಾಗಿತ್ತು ಅಂತ. ಇಷ್ಟಾದ ನಂತರ ಕ್ಲಿಫರ್ಡ್ನ ತಗೊಂಡು ರಾಯ್ ಹೊರಗೆ ಬರ್ತಾನೆ. ಅಲ್ಲಿಂದ ಬಂದಿದ್ದ ಶಿಪ್ ಅಲ್ಲಿಯೇ ಮೇನ್ ಶಿಪ್ಗೆ ಹೋಗುವ ತಯಾರಿಯನ್ನ ರಾಯ್ ಮಾಡ್ತಾ ಇರುವಾಗ ಕ್ಲಿಫರ್ಡ್ ಮತ್ತೊಂದು ಪ್ಲಾನ್ ಮಾಡ್ತಾನೆ. ಕ್ಲಿಫರ್ಡ್ ತನ್ನ ಸೂಟ್ನ ಜೆಟ್ ಅನ್ನ ಆನ್ ಮಾಡಿ ಬಿಡ್ತಾನೆ. ರಾಯ್ನ ಕೈಗೆ ಸಿಗದಷ್ಟು ದೂರ ತಾನು ಹೋಗ್ಬೇಕು ಅನ್ನೋದು ಅವನ ಇಂಟೆನ್ಷನ್ ಆಗಿತ್ತು. ರಾಯ್ ತನಗೂ ಹಾಗೂ ಕ್ಲಿಫರ್ಡ್ಗೂ ಸೇರಿಸಿ ಒಂದು ಬೆಲ್ಟ್ ಕಟ್ಟಿ ಇಟ್ಕೊಂಡಿದ್ದ, ಇದು ಕ್ಲಿಫರ್ಡ್ಗೆ ಹೋಗೋಕೆ ಅಡ್ಡಿ ಮಾಡ್ತಿತ್ತು. ರಾಯ್ ಅದನ್ನೇ ಹಿಡಿದು ಎಳೆದು ಕ್ಲಿಫರ್ಡ್ ನನ್ನ ಹತ್ತಿರಕ್ಕೆ ತಗೊಳ್ತಾನೆ. ಆದ್ರೆ ಕ್ಲಿಫರ್ಡ್ ಮಾತ್ರ ಹುಕ್ ಓಪನ್ ಮಾಡು, ನಾನು ಹೋಗ್ತೀನಿ ಅಂತ ಹೇಳೋದೊಂದೇ ಮಾಡ್ತಿದ್ದ. ಕ್ಲಿಫರ್ಡ್ ಇಲ್ಲೇ ಉಳಿಯೋದಕ್ಕೆ ಇಷ್ಟೊಂದು ಆಸಕ್ತಿ ತೋರ್ತಾ ಇರೋದು ಕಂಡಿದ್ದಲ್ದೆ ಭೂಮಿಗೆ ಬರೋಕೆ ತುಂಬಾನೇ ನಿರಾಸಕ್ತಿ ತೋರ್ತಾ ಇರೋದು ರಾಯ್ಗೆ ಗೊತ್ತಾಗತ್ತೆ. ಹಾಗಾಗಿ ಹುಕ್ ಓಪನ್ ಮಾಡಿ ಕ್ಲಿಫರ್ಡ್ ನನ್ನ ಬಿಟ್ಟು ಕಳಿಸಿ ಬಿಡ್ತಾನೆ. ರಾಯ್ ಏನೂ ತೋಚದೆ ಸುಮಾರು ಹೊತ್ತು ಮೂಕನಾಗಿ ಅಲ್ಲೇ ನಿಂತು ಬಿಡ್ತಾನೆ. ತನ್ನಿಂದ ಏನಾಗ್ತಾ ಇದೆ ಅಂತಾನೂ ಅವನಿಗೆ ತಿಳಿಯದೆ ಎಲ್ಲವೂ ತನ್ನಿಂದ ತಾನೇ ಆದಂತೆ ಅನ್ನಿಸ್ತಾ ಇತ್ತು. ನಂತರ ಸುಧಾರಿಸಿಕೊಂಡು ಸೆಲ್ಫ್ ಗಾರ್ಡ್ ಪ್ಲೇಟ್ ಹಿಡ್ಕೊಂಡು ಆಸ್ಟ್ರಾಯ್ಡ್ಗಳನ್ನ ಬದಿಗೆ ಸರಿಸ್ತಾ ಹೋಗ್ತಾನೆ. ಇನ್ನೊಂದು ವಿಷಯ ಏನಂದ್ರೆ ಇದೆಲ್ಲದಕ್ಕೂ ಮೊದಲು ಕ್ಲಿಫರ್ಡ್ ಇಲ್ಲಿಯವರೆಗೆ ಸಂಗ್ರಹ ಮಾಡಿದ್ದ ಅಷ್ಟು ವಿಷಯಗಳನ್ನ ತನ್ನ ಹಾರ್ಡ್ ಡಿಸ್ಕ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ. ಇಷ್ಟಾದ ನಂತರ ರಾಯ್ ಫಾಸ್ಟ್ ಆಗಿ ಶಿಪ್ನ ಕಡೆಗೆ ಬರ್ತಾನೆ. ಅವನ ಸ್ಪೀಡ್ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ಬಂದು ಶಿಪ್ಗೆ ಡಿಕ್ಕಿ ಹೊಡೆದು ಮುಂದೆ ಹೋಗಿ ಬೀಳುವವನಾಗಿದ್ದ. ನಂತರ ಶಿಪ್ನ ಕೊನೆಯ ಭಾಗದ ಹತ್ತಿರ ಬಂದಾಗ ಹೇಗೋ ಹಿಡಿದು ಬಚಾವಾಗ್ತಾನೆ. ನಂತರ ಶಿಪ್ ಅಲ್ಲಿ ಕೂತು ಸೀದಾ ಭೂಮಿಗೆ ಬರ್ತಾನೆ. ಇವನು ಲ್ಯಾಂಡ್ ಆಗಿದ್ದೇ ಆರ್ಮಿಯ ಸೋಲ್ಜರ್ಸ್ ಬಂದು ರೆಸ್ಕ್ಯೂ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈ ಘಟನೆ ರಾಯ್ನ ಜೀವನದಲ್ಲಿ ದೊಡ್ಡದಾಗಿ ಪ್ರಭಾವ ಬೀರಿತ್ತು. ಇಷ್ಟು ದಿನ ತಾನು ಪ್ರೀತಿಸುವವರ ಮುಂದೆ ವರ್ತಿಸಿದ್ದು ತಪ್ಪು ಅಂತ ಮನವರಿಕೆ ಆಗಿತ್ತು. ಈಗ ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಜೀವನ ಪ್ರಾರಂಭ ಮಾಡುವ ಅಂತ ರೆಸ್ಟೋರೆಂಟ್ಗೆ ಬಂದಿದ್ದ. ಅಲ್ಲಿಗೆ ಹೆಂಡತಿಯನ್ನು ಇನ್ವೈಟ್ ಮಾಡಿದ್ದ.